ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಕಿಂಗ್ ವಿತ್ ರಮ್ಯಾ. ಇವತ್ತು ನಾನು ನಿಮ್ಮ ಜೊತೆ ತುಂಬಾ ಈಸಿ ಹಾಗೂ ಟೇಸ್ಟಿ ಆದಂಥ ಸ್ನ್ಯಾಕ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದೇನೆಂದರೆ ಕ್ರಿಸ್ಪಿ ಕಾರ್ನ್. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಂದರೆ, ಒಂದು ಬೌಲ್ ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ, 2 ಚಮಚ ಕಾರ್ನ್ಫ್ಲೋರ್ ಹಾಗೂ 2 ಸ್ಪೂನ್ ರೈಸ್ ಫ್ಲೋರ್, ಮೈದಾ ಹಿಟ್ಟು 1 ಸ್ಪೂನ್ ಮತ್ತು ರೆಡ್ ಚಿಲ್ಲಿ ಪೌಡರ್ 1.5 ಸ್ಪೂನ್, ಹಾಗೆ ಫ್ಲೇವರ್ಗಂತ ಅರ್ಧ ಸ್ಪೂನ್ ಚಾಟ್ ಮಸಾಲ ತೊಗೊಂಡಿದ್ದೀನಿ, ಸ್ವಲ್ಪ ಸಾಲ್ಟ್ ತೊಗೊಂಡಿದ್ದೀನಿ, ಒಂದು ಸಣ್ಣಗೆ ಹೆಚ್ಕೊಂಡಿರೋ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಫ್ರೈ ಮಾಡೋದಕ್ಕೆ ಎಣ್ಣೆ. ಈಗ ಮಾಡೋ ಪ್ರೊಸೀಜರ್ನ ನೋಡ್ಕೊಳ್ಳೋಣ. ಮೊದಲಿಗೆ ನಾವು ಸ್ವೀಟ್ ಕಾರ್ನ್ನ ಸ್ವಲ್ಪ ಕುಕ್ ಮಾಡ್ಕೋಬೇಕು. ಸೊ ಅದಕ್ಕೆ 1 ಗ್ಲಾಸಷ್ಟು ನೀರು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಕುಕ್ ಮಾಡ್ಕೋಬೇಕು ಸಾಲ್ಟ್ ಹಾಕ್ಕೊಂಡು. ಸ್ವೀಟ್ ಕಾರ್ನ್ನ 5 to 6 ಮಿನಿಟ್ಸ್ ಅಷ್ಟು ನಾವು ನೀರಲ್ಲಿ ಬೇಯಿಸ್ಕೋಬೇಕು. ಆಗ ಸ್ವೀಟ್ ಕಾರ್ನ್ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಕುಕ್ ಆಗಿರುತ್ತೆ. ಈಗ ನೋಡಿ, ಸ್ವೀಟ್ ಕಾರ್ನ್ ಸುತ್ತಲೂ ಚೆನ್ನಾಗಿ ಕುದೀತಾ ಇದೆ. ಸೊ ಈ ಸ್ಟೇಜಲ್ಲಿ ನಾವು ಒಲೆ ಆಫ್ ಮಾಡಿಕೊಂಡು ಒಂದು ಬೇರೆ ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿ, ನಾನೀಗ ಸ್ವೀಟ್ ಕಾರ್ನೆಲ್ಲ ಕಂಪ್ಲೀಟಾಗಿ ಇನ್ನೊಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನೀರನ್ನೆಲ್ಲ ಕಂಪ್ಲೀಟಾಗಿ ಸೋಸ್ಕೊತಾ ಇದ್ದೀನಿ. ಸೊ ಇದು ನೀರೆಲ್ಲ ಕಂಪ್ಲೀಟಾಗಿ ಸೋಸಿದ್ದಾದಮೇಲೆ ಇನ್ನೊಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಮಸಾಲೆನೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೆ ಒಂದಾದ್ಮೇಲೆ ಒಂದರಂತೆ. ಮಸಾಲ ಅಂದರೆ ತುಂಬ ಜಾಸ್ತಿ ಏನು ಮಸಾಲೆನ ಯೂಸ್ ಮಾಡೋದಿಲ್ಲ. ಇದನ್ನು ಆಯಿಲಲ್ಲಿ ಫ್ರೈ ಮಾಡೋದಕ್ಕೋಸ್ಕರ ಒಂದು ಕೋಟಿಂಗ್ ರೆಡಿ ಮಾಡ್ಕೋತೀವಿ. ಆ ಕೋಟಿಂಗ್ಗೆ ಏನೇನು ಹಾಕ್ತೀವಿ ಅಂದರೆ 2 ಸ್ಪೂನ್ ಕಾರ್ನ್ಫ್ಲೋರು, ಹಾಗೆ 2 ಸ್ಪೂನ್ ಅಕ್ಕಿ ಹಿಟ್ಟನ್ನ ಹಾಕ್ಕೋಬೇಕು, ಮತ್ತೊಂದು ಅರ್ಧ ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ಕೋತೀನಿ, ಸ್ವಲ್ಪ ಸಾಲ್ಟ್ನ ಹಾಕೋತಾ ಇದ್ದೀನಿ, ಹಾಗೆ ಪೆಪ್ಪರ್ ಪೌಡರ್ ಸ್ವಲ್ಪ ಹಾಕ್ಕೋತೀನಿ, ಅರ್ಧದಷ್ಟೇ ಇದಕ್ಕೆ ಫ್ರೈ ಮಾಡೋಕ್ಕೆ ಹಾಕ್ಕೋತೀನಿ, ಇನ್ನರ್ಧ ಆಮೇಲೆ ಮಸಾಲೆ ಕಲಿಸುವಾಗ ಹಾಕ್ಕೊಳ್ಳೋಣ. ಹಾಗೆ ಚಿಲ್ಲಿ ಪೌಡರ್ ಸ್ವಲ್ಪ ಹಾಕ್ಕೋತೀನಿ, ಅರ್ಧದಷ್ಟೇ ಇದಕ್ಕೆ ಹಾಕೋತಾ ಇದ್ದೀನಿ. ಈಗ ಎಲ್ಲವನ್ನು 1 ಸ್ಪೂನ್ ಯೂಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೋಟಿಂಗ್ ರೆಡಿ ಮಾಡ್ಕೊಳ್ಳೋದಕ್ಕೆ. ನೋಡಿ, ಕೆಳಗಿಂದ ಮೇಲ್ವರೆಗೂ ಚೆನ್ನಾಗಿ ಕಲಿಸ್ಕೋಬೇಕು. ಸ್ವೀಟ್ ಕಾರ್ನ್ ಸ್ವಲ್ಪ ಬಿಸಿ ಇರುವಾಗೆ ಇದನ್ನೆಲ್ಲ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಕೋಟಿಂಗ್ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಕೋಟಿಂಗ್ ಚೆನ್ನಾಗಿ ರೆಡಿಯಾಗಿದೆ. ಸೊ ರೆಡಿಯಾಗಿರೋವಂಥ ಸ್ವೀಟ್ ಕಾರ್ನ್ನ ಈಗ ಆಯಿಲ್ನ ಬಿಸಿ ಮಾಡಿಕೊಂಡು ಡೀಪ್ ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ಒಂದು ಪಾತ್ರೆ ಇಟ್ಕೊಂಡು ನಾನು ಎಷ್ಟು ಬೇಕೋ ಅಷ್ಟು ಫ್ರೈ ಮಾಡೋದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ. ಆಯಿಲ್ ಚೆನ್ನಾಗಿ ಹೀಟ್ ಆದಮೇಲೆ ನಾವು ಸ್ವೀಟ್ ಕಾರ್ನ್ನ ಸ್ವಲ್ಪನೇ ಹಾಕ್ಕೊಂಡು ಬೇಯಿಸ್ಕೊಬೇಕು. ನೋಡಿ, ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕು ಇದನ್ನು. ಸ್ವೀಟ್ ಕಾರ್ನು ಚೆನ್ನಾಗಿ ಕುಕ್ ಆದರೆ ಅಷ್ಟೇ ಅದು ಕ್ರಿಸ್ಪಿಯಾಗಿರೋದು. ಸೊ ಚೆನ್ನಾಗಿ ಕುಕ್ ಆಗೋದಂದರೆ ಗೋಲ್ಡನ್ ಬ್ರೌನ್ ಆಗಬೇಕು. ನೋಡ್ಕೊಳ್ಳಿ ಸ್ವಲ್ಪ ಹೇಗಾಗಿದೆ ಅಂತ. ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು ನಂದು. ಸೊ ಇನ್ನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ, ಟಿಶ್ಯೂ ಹಾಕ್ಕೊಂಡು ಆಯಿಲೆಲ್ಲ ಅಬ್ಸರ್ವ್ ಆಗಲಿ ಅನ್ನೋ ಕಾರಣಕ್ಕೆ. ನೋಡಿ, ಈಗ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಆಯಿಲಿಂದ ತೆಕ್ಕೊಂಡು ನಾನು ಒಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಈಗ ಇದೇ ಸೇಮ್ ಪ್ರೊಸೀಜರಲ್ಲೇ ನಾವು ಸ್ವಲ್ಪನೇ ಸ್ವೀಟ್ ಕಾರ್ನ್ನ ಹಾಕ್ಕೊಂಡು ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮ್ ಇರಬೇಕು ಯಾವಾಗಲೂ. ಈ ಕ್ರಿಸ್ಪಿ ಕಾರ್ನ್ಗೆ ಯಾವಾಗಲೂ ಸ್ವೀಟ್ ಕಾರ್ನು ತುಂಬಾ ಚೆನ್ನಾಗಿ ಫ್ರೈ ಆಗಬೇಕು, ಆಗಲೇ ಅದು ಕ್ರಿಸ್ಪಿಯಾಗಿ ಬರೋದು. ನಾವು ಹೋಟೆಲಲ್ಲೆಲ್ಲ ಟೇಸ್ಟ್ ಮಾಡಿರ್ತೀವಲ್ಲ ಆ ಥರ. ಮನೆಯಲ್ಲಿ ಕ್ರಿಸ್ಪಿ ಕಾರ್ನ್ನ ಮಾಡೋದಕ್ಕೆ ಎಲ್ಲರೂ ಭಯ ಪಡ್ತಾರೆ, ಯಾಕಂದರೆ ಕ್ರಿಸ್ಪಿಯಾಗಿ ಬರುತ್ತೋ ಇಲ್ಲೋ, ಸಾಫ್ಟಾಗಿರುತ್ತೆ. ಸೊ ಹೋಟೆಲ್ ಟೇಸ್ಟ್ ಅಂತೂ ಬರಲ್ಲ ಅಂತ ಯೋಚನೆ ಮಾಡ್ತಾರೆ. ಈ ಕ್ರಿಸ್ಪಿ ಕಾರ್ನ್ಗೆ ಕೋಟಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕೋಟಿಂಗ್ಗೆ ನಾನು ಹೇಳಿರೋ ಮೆಷರ್ಮೆಂಟಲ್ಲಿ ಹಾಕ್ಕೊಂಡು ನೀವು ಕೋಟಿಂಗ್ ಮಾಡಿಕೊಂಡ್ರಿ ಅಂದರೆ ತುಂಬಾ ಚೆನ್ನಾಗಿ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಈಗ ನಾನು ಉಳಿದಿರೋ ಕಾರ್ನೆಲ್ಲನೂ ಇದೇ ಸೇಮ್ ಪ್ರೊಸೀಜರಲ್ಲೇ ಕುಕ್ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ಒಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಖಾರನೆಲ್ಲ ಬೆರೆಸ್ಕೊಳ್ಳೋಣ. ನೋಡಿ, ಈಗ ನಾನು ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡು ಫ್ರೈ ಮಾಡಿರೋ ಅಂಥ ಸ್ವೀಟ್ ಕಾರ್ನೆಲ್ಲ ಒಂದು ಬೌಲಿಗೆ ಹಾಕೋತಾ ಇದ್ದೀನಿ. ಸಾಲ್ಟ್ ನಾವಾಗಲೇ ಹಾಕಿರೋದ್ರಿಂದ ನೋಡ್ಕೊಂಡು ಈಗ ಒಂದು ಅರ್ಧ ಸ್ಪೂನಷ್ಟೇ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಗೆ ಚಿಲ್ಲಿ ಪೌಡರು ಅಷ್ಟೇ ಇವಾಗ ಒಂದು ಅರ್ಧ ಸ್ಪೂನಷ್ಟು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಟೇಸ್ಟಿಗಂತ ಒಂದು ಅರ್ಧ ಸ್ಪೂನಷ್ಟು ಚಾಟ್ ಮಸಾಲಾನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡುತ್ತೆ. ಈಗ ಉಪ್ಪು ಖಾರ ಚಾಟ್ ಮಸಾಲ ಎಲ್ಲನೂ ಸ್ವೀಟ್ ಕಾರ್ನ್ಗೆ ಚೆನ್ನಾಗಿ ಮಿಕ್ಸ್ ಆಗಲಿ ಅನ್ನೋ ಕಾರಣಕ್ಕೆ
ಚೆನ್ನಾಗಿ ಒಂದೆರಡು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಬೇಕಂದರೆ ಲೆಮನ್ನ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಚಾಟ್ ಮಸಾಲ ಹಾಕಿರೋ ಕಾರಣ ಲೆಮನ್ ಏನು ಆ್ಯಡ್ ಮಾಡ್ತಾ ಇಲ್ಲ ಇಲ್ಲಿ. ನೀವು ಈರುಳ್ಳಿ ಇಷ್ಟಪಡಲ್ಲ ಅನ್ನೋದಾದರೆ ಹೀಗೆ ಕೂಡ ಸರ್ವ್ ಮಾಡಿ ಕ್ರಿಸ್ಪಿ ಕಾರ್ನ್ನ ತಿನ್ಬೋದು. ಬಟ್ ನಮಗೆ ಆನಿಯನ್ ಎಲ್ಲ ತುಂಬ ಇಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಒಂದು ಸಣ್ಣಗೆ ಹೆಚ್ಕೊಂಡಿರೋ ಅಂಥ ಆನಿಯನ್ನ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ತೀನಿ. ಆನಿಯನ್ನ ಆ್ಯಡ್ ಮಾಡಿದ್ಮೇಲಂತೂ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ, ಹಾಗೆ ಕೂಡ ಚೆನ್ನಾಗಿರುತ್ತೆ. ಬಟ್ ನಮ್ಗೆ ಆನಿಯನ್ ಸ್ವಲ್ಪ ಇಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಆನಿಯನ್ ಆ್ಯಡ್ ಮಾಡ್ತೀನಿ. ನೋಡಿ, ಈಗ ಕ್ರಿಸ್ಪಿ ಕಾರ್ನ್ ತುಂಬಾ ಚೆನ್ನಾಗಿ ರೆಡಿಯಾಗಿದೆ. ನೀವು ಕೂಡ ಮನೇಲಿ ಒಂದ್ಸಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿ ಆಗುತ್ತೆ. ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಡ್ತಾರೆ. ಈಗ ಇನ್ನೇನು ಸಮ್ಮರ್ ಹಾಲಿಡೇ ಸ್ಟಾರ್ಟ್ ಆಗೋದ್ರಿಂದ ಮಕ್ಕಳು ಅದು ಇದು ಸ್ನ್ಯಾಕ್ಸ್ ಬೇಕು ಅಂತ ಕೇಳ್ತಾ ಇರ್ತಾರೆ. ಸೊ ನಾವು ಹೊರಗಡೆ ಅನ್ಹೆಲ್ತಿ ಜಂಕ್ ಫುಡ್ಸ್ನೆಲ್ಲ ಕೊಡಿಸೋ ಬದಲು ಮನೇಲೇ ಈ ಥರ ಟೇಸ್ಟಿ ಆ್ಯಂಡ್ ಹೆಲ್ತಿಯಾಗಿ ಮಕ್ಳಿಗೆ ಮಾಡಿಕೊಡ್ಬೋದು. ಮಕ್ಳಿಗಂತೂ ಈ ಥರ ಸ್ನ್ಯಾಕ್ಸ್ ಎಲ್ಲ ತುಂಬಾ ಇಷ್ಟ ಆಗುತ್ತೆ. ಇದನ್ನು ಈಸಿಯಾಗಿ 10 to 15 ಮಿನಿಟ್ಸಲ್ಲಿ ಅಷ್ಟೇ ರೆಡಿ ಮಾಡ್ಬೋದು. ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ. ನಿಮಗೆ ನನ್ನ ಕ್ರಿಸ್ಪಿ ಕಾರ್ನ್ ರೆಸಿಪಿ ಇಷ್ಟವಾದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮುಂದೆ ನಿಮಗೆ ಬೇರೆ ಯಾವುದಾದ್ರೂ ರೆಸಿಪಿ ಬೇಕಾದಲ್ಲಿ ಕಮೆಂಟ್ ಮಾಡಿ. ಮುಂದೆ ಒಂದು ಹೊಸ ರೆಸಿಪಿ ಜೊತೆ ಸಿಗೋಣ. ಟೇಕ್ ಕೇರ್, ಹ್ಯಾವ್ ಅ ಗ್ರೇಟ್ ಡೇ, ಬಾಯ್.